ನಮ್ಮ ಪಪ್ಪು ಅವ್ರನ್ನ ರಿವೀಲ್ ಮಾಡೋ ಟೈಮ್ ಬಂದೇ ಬಿಡ್ತು. ಆಕ್ಚುಲಿ ಅವ್ನಿಗೆ ಇವಾಗ ಅಂಡ್ ಪಪ್ಪು ಇಬ್ರು ಟ್ವಿನ್ನಿಂಗ್. ಅಪ್ಪು ಓಕೆನಾ? ನಮ್ಮ ಮಾದು ಏನ್ ಶರ್ಟ್ ತಗೋತಾರೆ ಅದೇ ಶರ್ಟ್ ತಗೋಬೇಕು. ಮಾದು ಬಟ್ಟೆ ನಂತರ ಅವನ ನಿಮ್ ತರ ಅವನ ನೀವು ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತು ನನ್ಗೆ. ಗ್ರೀನ್ದು ಒಪ್ಪಗ್ ಬೇಕಂತ ಹೇಳ್ದ, ಗ್ರೀನ್ ನ ಇಟ್ಕೊಂಡು ಇದೆಲ್ಲ ರಿಟರ್ನ್ ಆಗ್ತದೆ. ಅಪ್ಪ ಹೀಟಿಂಗ್ ಶುಗರ್ ನೋ ಪಪ್ಪ, ಬಟ್ ಪಪ್ಪು ಈಟ್ ಮಾಡ್ತಿದ್ದಾರೆ. ಬಂದೈತೆ ವಿಡಿಯೋಸ್ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದಾಗ ಚೆಕ್ ಮಾಡಿ ವಿಡಿಯೋನ. ಅಂಡ್ ಲೆಟ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಹೇಳೋದೆಲ್ಲ ಗೈಸ್ ಮಾಡಿ ತೋರಿಸ್ಬೇಕು ಅಂತ ಫುಲ್ ಚಾಲೆಂಜ್ ಆಗಿ ತಗೋಬಿಟ್ಟಿದೀನಿ ನಾ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ಜನ ಪಾಪುನ ಯಾವಾಗ ತೋರಿಸ್ತೀರಾ ಗೈಸ್. ಫೈನಲಿ ನಮ್ಮ ಪಪ್ಪು ಅವ್ರನ್ನ ರಿವೀಲ್ ಮಾಡೋ ಟೈಮ್ ಬಂದೇ ಬಿಡ್ತು. ಆಕ್ಚುಲಿ ಅವ್ನಿಗೆ ಇವಾಗ 6 ಮಂತ್. ಇನ್ನ ಜಾಸ್ತಿ ದಿನ ನೀವು ತೋರಿಸ್ಲಿಲ್ಲ ಅಂದ್ರೆ ಬೈತಾ ಇರ್ತೀರಾ ಅಂತ ಹೇಳಿ ನಾವು ಫೈನಲಿ ರಿವೀಲ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಒಂದು ಸಿಂಪಲ್ ಆಗಿ ಏನಾದ್ರೂ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತ ಇವಾಗ ಎಲ್ರು ಲ್ಯಾವೆಂಡರ್, ಅವರೆಲ್ಲ ಪ್ಲೈನ್ ಹಾಕಿದ್ದಾರೆ. ನಾನ್ ಸ್ವಲ್ಪ ಫ್ಲವರ್ ಇರೋ ಅಂತ ಡ್ರೆಸ್ ನ ಹಾಕಿದೀನಿ. ಆ ಲ್ಯಾವೆಂಡರ್ ಅಲ್ಲಿ ನಾವ್ ಯಾವತ್ತೂ ಟೀಮ್ ಮಾಡಿಲ್ಲ, ಹಂಗಾಗಿ ಲ್ಯಾವೆಂಡರ್ ಕಲರ್ ಅಲ್ಲಿ ಮಾಡೋಣ ಅಂತ ಹೇಳಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಎಲ್ರು ಲ್ಯಾವೆಂಡರ್ ಕಲರ್ ನ ಹಾಕಿದೀವಿ. ಪಪ್ಪು ಮಲ್ಕೊಬಿಟ್ಟಿದ್ದಾನೆ. ಸೊ ನನ್ನ ಒಂದು ಡ್ರೆಸ್ ಈ ತರ ಇದೆ. ಇವಾಗ ಹೊರಡ್ಬೇಕು. ಆಲ್ರೆಡಿ ನಂದು ಇವತ್ತೇ ಫಸ್ಟ್ ಡೇ ಕ್ಲಾಸ್ ಇತ್ತು. ಫಸ್ಟ್ 9th ಬ್ಯಾಚ್ ಗೈಸ್, ಫಸ್ಟ್ ಬ್ಯಾಚ್ ಅಂತ ಇದ್ರಿ 9th ಬ್ಯಾಚ್ ಇವತ್ತು ಫಸ್ಟ್ ಡೇ ಕ್ಲಾಸು. ಹಂಗಾಗಿ ಅದೆಲ್ಲ ಮುಗಿಸಿ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಇವಾಗ ಮಾಧು ಅವರು ಬಂದ್ರು, ಹೊರಡ್ಬೇಕು. ಅಪ್ಪು ಅವರೇ ಹಲೋ. ನಮ್ಮ ಪತಿ ದೇವ್ರುನು ಲ್ಯಾವೆಂಡರ್. ಅಪ್ಪು ಮಾಧು ಎಷ್ಟೊಂದ್ ಜನ ನೀವ್ ಹಿಂಗಿದ್ರೆ ಚೆನ್ನಾಗ್ ಕಾಣ್ತೀರಾ ಅಂತ ಕಮೆಂಟ್ ಮಾಡೋರೆ. ಹಿಂಗೆ ಚೆನ್ನಾಗ್ ಕಾಣಿಸ್ತೀರಂತೆ. ಬನ್ನಿ ಅಪ್ಪು. ಅಪ್ಪು ಡೆಂಗ್ರಿ ಹಾಕೋನೆ, ನಾಚ್ಕೋತವನೆ. ಡಿಂಗ್ರಿ ಬಾರೋ, ಬಾಮ್ಮ, ಬಾ ಪಪ್ಪು. ಅದೆಲ್ಲ ಹೊಡ್ದಾಕ್ ಬಿಡ್ತೀನಿ ಗೈಸ್. ಅಪ್ಪು ನೋಡಿ, ಅಪ್ಪು ಪಪ್ಪು ಇಬ್ರು ಒಂದೇ ತರ. ಪಪ್ಪು ಎಲ್ಲಿ? ಪಪ್ಪು ಮಲ್ಗಿದ್ದಾನೆ. ಅಪ್ಪು ಫುಲ್ ಶೈ ಆಯ್ತವನೆ. ಆ ತರ ಡ್ರೆಸ್ ಹುಡ್ಗಿರ್ ತರ ಹಾಕೊಂಡಿದೀನಿ ಪೂಜಮ್ಮ ನಾನು ಅಂತ. ಅದು ಹುಡ್ಗಿರ್ದೇನೆಲ್ಲ ಹುಡುಗರು ಹಾಕತಾರೆ ಅಂತ ಕನ್ವಿನ್ಸ್ ಮಾಡಿದೀನಿ ಅವನ್ಗೆ ನಾನು. ಹೊರಡೋಣ ಮಾಧು. ಹಲೋ ಯಜಮಾನ್ರೆ, ಹೊರಡೋಣ. ಹಲೋ ಗರ್ಲ್ಸ್, ಹೌ ಆರ್ ಯು? ಇಲ್ಲಿ MS ಗೋಲ್ಡನ್ ಡೈಮಂಡ್ ಅದೇ ಇನ್ವಿಟೇಷನ್ ಬಂದಿತ್ತಲ್ಲ ಗೈಸ್, ಅದ್ರೊಳಗಡೆ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನ ತಿಂತ ಕೂತವ್ರೆ. ಹಾ ತಿನ್ಬಿಟ್ಟಿಟ್ಟವ್ರೆಲ್ಲ ತಿನ್ಬಿಡ್ತಿತ್ತ. ಎಷ್ಟ್ ಜೋಶಲ್ಲಿ ಇದ್ದೀರಾ? ಅಪ್ಪು ರಿವೀಲ್ ಶೂಟು ಬರುತ್ತದೆ ಅಂತ ನೋಡೋಣ. ಅದಲ್ಲ ಕಣೆ, ಇಷ್ಟ ದಿನ ಎಲ್ರು ವೆಯ್ಟ್ ಮಾಡ್ತಾ ಇದ್ರಲ್ಲ, ನೀವೇನ್ ವೆಯ್ಟ್ ಮಾಡೋದಿಲ್ಲ ಬಿಡಿ, ಯಾಕಂದ್ರೆ ಡೈಲಿ ನೋಡ್ತಾ ಇರ್ತೀರಲ್ಲ. ಯಾರ್ ತರ ಅವನೇ ಪಪ್ಪು? ನನ್ ತರ ಅವನ, ಮಾಧು ತರ ಅವನ? ಓಕೆ ಅಮ್ಮು, ನೀನು? ಥ್ಯಾಂಕ್ ಯು. ನನ್ ಜೊತೆ ಇದ್ದಿ ನೀವು, ನನ್ ಪರವಾಗಿ ನಿಲ್ದೆ ಅಣ್ಣನ್ ತರ. ಆಯ್ತು. ಹಾಗಾಯ್ಸ್, ಇವತ್ತು ನೀವು ನೋಡ್ತೀರಾ ಅಲ್ವಾ ಈ ವಿಡಿಯೋದಲ್ಲಿ, ನೀವು ಕಮೆಂಟ್ ಮಾಡಿ ಆಯ್ತಾ, ನನ್ ಮಗ ಯಾರ ತರ ಇದ್ದಾನೆ ಏನು ಅಂತ. ಗಾಯ್ಸ್, ಅಪ್ಪು ಅಂಡ್ ಪಪ್ಪು ಇಬ್ರು ಟ್ವಿನ್ನಿಂಗ್. ಅಪ್ಪು ಸೇಮ್ ನಿನ್ ತಮ್ಮ ಏನ್ ಹಾಕೋನ್ ಅದೇ. ಹೊರಡೋಣ ಬಾಸ್. ಪಪ್ಪುದು ಸ್ಟ್ರೋಲರ್ ಅಲ್ಲಿ ಶೂಟ್ ಮಾಡ್ಸೋಣ ಅಂತ ಹೇಳಿ ಪಪ್ಪು ಸ್ಟ್ರೋಲರ್ ತಂದಿದ್ದೀವಿ. ಅಣ್ಣ ಲೈಟಿಂಗ್ಸ್ ಹೋಯ್ತಾ ಗೈಸ್? ಲೇಟ್ ಆಗೋಯ್ತು. ಪರ್ಪಲ್, ನೀನು ಡಾರ್ಕ್ ಪರ್ಪಲ್, ನಾವೆಲ್ಲ ಲೈಟ್ ಪರ್ಪಲ್. ನಿಧಿ ಅದ್ರೊಳಗಡೆ ನೀನು ಕುತ್ಕೊಂಡಿತ್ತಿ. ಏನಾಗ್ಬೋದು? ಅದಿರ್ತದ? ಇವತ್ತೇ ಫಸ್ಟ್ ಯೂಸ್ ಆಯ್ತು ತಗೊಂಡದ್ಕೂನು ಸಾಕಾಯ್ತಾರದು. ಅಣ್ಣ ಎಲ್ಲ ರೆಡಿ ಮಾಡ್ಕೊತವ್ರೆ. ಪಾಪಾ ಪಾಪಾ
ಪಪ್ಪು ಮನೆ ಇಲ್ಲಿ ಪಪ್ಪು ಓಕೆನಾ? ಬರೀ ಪಾಪು ಮಾತ್ರ ತಗೋತಾರೆ. ಹಂಗೆ ಎತ್ಕೊಳ್ಳಿ. ಹಿಡ್ಕೊಳ್ಳಿ ಹಂಗೆ ಪಪ್ಪುನ. ಏ ಪಪ್ಪುಮಾ, ಹೇ ಕಂದ. ಗೈಸ್, ಅವನಿಗೆ ಕೂದಲು ಜಾಸ್ತಿ ಬೆಳೆದಿರೋದ್ರಿಂದ ಇರಿಟೇಟ್ ಅನಿಸ್ತೈತೆ ಅಲ್ಲ ಮಗನೇ? ಹಾಂ, ಹ್ಞೂ ಅಂತೆ ಪಪ್ಪು. ಪಪ್ಪು ಫೈನಲಿ ನೋಡಿದ್ರಿ ಎಲ್ಲರೂ. ಬಟ್ ನಾವು ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ. ಈ ಕ್ಲಾಸು, ಈ ಒತ್ತಡ ಎಲ್ಲಾದ್ರೂ ಮಧ್ಯ ನಾನು ಶೂಟ್ ಮಾಡ್ಸೋಕ್ಕೆ ಟೈಮ್ ಸಾಕಾಗಲಿಲ್ಲ. ಮತ್ತು ಲ್ಯಾವೆಂಡರ್ ಕಾನ್ಸೆಪ್ಟ್ ಇರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಹೋದ್ರೂ ಆಪೋಸಿಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋದು ಬಂದಿತ್ತು. ಬಟ್ ಫೋಟೋಸು ವೀಡಿಯೋಸ್ ಎಲ್ಲ ಮಸ್ತಾಗಿ ಬಂದೈತೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗ ನೋಡಿ ಅದನ್ನು, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು. ಬಟ್ ಇಲ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಪಪ್ಪು ಸ್ವಲ್ಪ ಇದು ಮಾಡ್ತಾಯಿದ್ದ, ಮತ್ತು ಅವನಿಗೆ ಅದು ಇದೆಲ್ಲ ಹಾಕಿರೋದ್ರಿಂದ, ಡಂಗ್ರಿ ಹಾಕಿರೋದ್ರಿಂದ ಎಲ್ಲ ಸ್ವಲ್ಪ ಇರಿಟೇಟ್ ಅನಿಸ್ತಾಯಿತ್ತು ಮೇಲ್ಗಡೆ. ಅಪ್ಪು ಡಿಂಗ್ರಿ ಹಂಗಾಗಿ ಸ್ವಲ್ಪ ಅವನಿಗೆ ಅಪ್ಪುಗೂ ಇರಿಟೇಟ್ ಅನಿಸ್ತಾಯಿತ್ತು. ಅವ್ನು ಬಂದ ತಕ್ಷಣ ರಿಮೂವೇ ಮಾಡಿಬಿಟ್ಟ ಗೈಸ್. ಅಪ್ಪುಗೆ ಇಷ್ಟ ಆಯ್ತಲ್ವಾ ಅದು? ಹಾಂ. ಮತ್ತು ಇವತ್ತು ಕ್ಲಾಸ್ ಸ್ಟಾರ್ಟ್ ಆಯ್ತಲ್ವಾ, ಇನ್ನು ನಾಳೆ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂಗ್ ಅದೆಲ್ಲ ಇರುತ್ತೆ. ಭುವನ್ ಅವರೇ, ಪಪ್ಪು ವಿಡಿಯೋ ಬರುತ್ತೆ ನಾಳೆ. ಸೂಪರ್. ಆ್ಯಂಡ್ ಪಪ್ಪುದು ನಾಳೆ 6 month ಬರ್ಡೇ ಆಲ್ಸೋ. ಪಪ್ಪುಮಾ, ಇದು ಅಪ್ಪು, ಇದು ಪಪ್ಪು. ಗೈಸ್, ಇವಾಗ ಅಪ್ಪು ಒಳ್ಳೆ ಥರ ಆ್ಯಕ್ಟಿಂಗ್ ಮಾಡಿದ್ರೆ ನೋಡ್ಕೊಳ್ಳಿ ಪಪ್ಪು ಹೆಂಗೆ ಮಾಡ್ತಾನೆ ಅಂತ. ಪಪ್ಪು ಅಣ್ಣ ಹೆಂಗಳ್ತವನೆ? ಪಪ್ಪು ಅಣ್ಣ ಹೆಂಗಳ್ತವನೆ? ಹಂಗಳ್ತವನ ಅಣ್ಣ. ಹೆಂಗಪ್ಪ? ಇನ್ನೊಂದ್ಸಲ ತೋರ್ಸು ಮಕ್ಕಂದ. ಹಂಗಳ್ತವನ ಅಣ್ಣ. ಪಪ್ಪು ಬಾಯ್ 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 ಮಾಡವ. ಪಪ್ಪು ಬಾಯ್ ಬಾಯ್. ಶೇಕ್ ಹ್ಯಾಂಡ್ ಮಾಡು ಅಮ್ಮಂಗೆ ಬೇಗ. ಆಲ್ರೆಡಿ ತೋರ್ಸಾಯ್ತು ಬಿಡೋಣ. ಗೈಸ್, ನಮ್ಮ ಶಿವಣ್ಣ ಹೆಂಗೆ ಅಂದರೆ, ನಮ್ಮ ಮಾದು ಏನು ಶರ್ಟ್ ತಗೋತಾರೆ ಅದೇ ಶರ್ಟ್ ತಗೋಬೇಕು. ಮಾದು ಬಟ್ಟೆ ಹಾಕಿರೋದನ್ನ ನೋಡ್ಬಿಟ್ಟು ಹೋಗ್ಬಿಟ್ಟು ಮಿಂತ್ರದಲ್ಲಿ ಹಂಗೆ ತಗೋಬೇಕು ಅಲ್ವಣ್ಣ? ಹಾಂ, ಅವ್ರಿಗೆ ಇಷ್ಟ ಅಂತೆ ಮಾದು ಹಾಕೊಳ್ಳೋ ಶರ್ಟ್ಗಳು ಏನಣ್ಣ? ಹೌದಾ ಅಲ್ವಾ? ಅಮ್ಮ ಅಲ್ವಂತೆ. ಇಲ್ಲೊಂದು ಆಡಿಸ್ತಾರೆ. ನೈಟ್ ಇದ್ರೆ ಕರ್ಕೊ ಬಂದ್ಬಿಡೋದೆ ಪಪ್ಪುನ ಕೆಳಗಡೆಗೆ ನಾವು. ಪಪ್ಪುಮಾ ಕರೀರಿ ಮಾದು. ಎಲ್ರ ಹತ್ರನೂ ಹೋಯ್ತಾನೆ ಅಣ್ಣ. ಮಾದು, ನಿಮ್ಗೊಂದು ಕ್ವಶನ್. ಪಪ್ಪು ಯಾರ ಥರ ಅವನೇ? ನನ್ನ ಥರ ಅವನ, ನಿಮ್ಮ ಥರ ಅವನ? ನೀವು ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತು ನನಗೆ. ಹಾಂ, ಎಲ್ಲ ನಿಮ್ಮ ಥರನೇನಾ? ಸ್ವಲ್ಪನೂ ನನ್ನ ಥರ ಇಲ್ವಾ? ಕಲರ್ ಅದನ್ನಾದ್ರೂ ಒಪ್ಕೊಂಡ್ರಲ್ಲ, ಕಲರ್ ನಿಮ್ಮ ಥರ ಅಂತ. ಶಿವಣ್ಣ ನೀನು ಹೇಳು, ಪಪ್ಪು ನಿಮ್ಮ ಬಾಸ್ ಥರ ಅವರ? ಹಾಂ, ಕಲರ್ ಎಲ್ಲರೂ ಇದೆ ಹೇಳ್ಬಿಡಿ. ಮುಖ ಅಣ್ಣನ ಥರ. ಪಾಪ ಅವನಿಗೆ ಕೂದಲು ಜಾಸ್ತಿ ಬೆಳೆದಿರೋದಕ್ಕೆ ಇರಿಟೇಟ್ ಅನಿಸ್ತೈತೆ.
ಪಪ್ಪುದು ಲ್ಯಾವೆಂಡರ್ ಟೀಮ್ ಶೂಟ್ ಮಾಡ್ಸೋಕ್ಕೆ ಎಷ್ಟೆಲ್ಲ ಆರ್ಡರ್ ಮಾಡಿದ್ದೆ ಅಂದರೆ ಇದು ಮಾದು ಹಾಕಿದ್ರಲ್ಲ ಅದೇ ಶರ್ಟು, ಬಟ್ ಆದರೆ ಅವ್ರದ್ದು ಎಲ್ಲೋ ಇದು ಎಕ್ಸೆಸ್ ಮಾಡಿದ್ದೆ ನಾನು. ಅಕಸ್ಮಾತ್ ಅಪ್ಪುಗಾದರೆ ಅದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಣ, ಇಬ್ಬರದು ಒಂದೇ ಥರ ಆಗುತ್ತೆ ಅಂತ. ಬಟ್ ಇದು XXL ಬಂದುಬಿಟ್ಟಿದೆ, ಹಂಗಾಗಿ ಎಕ್ಸ್ಚೇಂಜ್ ಮಾಡೋಕೆ ಇಟ್ಟಿದ್ದೀನಿ. ಮತ್ತು ಇದೂ ಕೂಡ 2 ಲ್ಯಾವೆಂಡರಲ್ಲಿ ಯಾವ್ದು ಬರುತ್ತೆ ನೋಡ್ಕೊಂಡು ಮಾಡೋಣ ಅಂತ ಇದು ಮತ್ತು ಇದೂ ಮಾಡಿದ್ದೆ. ಗ್ರೀನ್ದು ಅಪ್ಪಗೆ ಬೇಕಂತ ಹೇಳ್ದ, ಗ್ರೀನ್ನ ಇಟ್ಕೊಂಡು ಇದೆಲ್ಲ ರಿಟರ್ನ್ ಹಾಕಬೇಕು ಇವಾಗ. ಸೊ ಇಲ್ಲೂ ಒಂದು ಹಾಪ್ ಸ್ಕಾಚ್ದು ಬಂದಿದೆ ಪಪ್ಪು ಅವ್ರದ್ದು, ಇಲ್ಲೇ ಐತೆ ನೋಡಿ ಹಾಪ್ ಸ್ಕಾಚ್. ಸೊ ಇದು ಇಷ್ಟ ಆಯಿತು, ಇಟ್ಕೋತೀನಿ. ಅಂದರೆ ಮುಂದೆ ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಯೂಸ್ ಆಗುತ್ತೆ, ಇಲ್ಲ ಯಾರ್ದಾದ್ರೂ ಫಂಕ್ಷನ್ಗೆ ಅಟೆಂಡ್ ಮಾಡಿದಾಗ ಯೂಸ್ ಆಗುತ್ತೆ ಅಂತ. ಆಲ್ಸೋ ಈ ಗ್ರೀನು ಕೂಡ ಹಾಪ್ ಸ್ಕಾಚ್ದು, ಅದು ತುಂಬ ಚೆನ್ನಾಗಿತ್ತು. ಇಲ್ಲೇನೋ ಅಮೆಝಾನ್ ಬಂದಿದೆ, ಇನ್ನೂ ಓಪನ್ ಮಾಡಲಿಲ್ಲ, ನೋಡಬೇಕು ಏನು ಮಾಡಿದ್ದಾರೆ ಏನು ಅಂತ. ಗೈಸ್, ವಾರಗಳ ದಿನನೇ ಜ್ಯೋತಿ ಅವರು ಚಕ್ಕರ್ ರಜಾ ಹಾಕೊಂಡಿದ್ದಾರೆ, ಹಾಗಾಗಿ ನಮ್ಮ ಮಮ್ಮಿನೇ ಪಾಪ ಅಡುಗೆ, ಮನೆ ಕೆಲಸ, ಪಪ್ಪು ಅವ್ರನ್ನ ನೋಡಿಕೊಂಡು ಪಾತ್ರೆನೂ ವಾಶ್ ಮಾಡ್ಕೋತವ್ರೆ. ಅವ್ರೇನೋ ಅವ್ರ ಮಗನ್ನ ಅಡ್ಮಿಷನ್ ಮಾಡೋಕ್ಕೆ ಅಂತ ಹೋಗಿ ಅಡ್ಮಿಷನ್ಸ್ ಮಾಡಿಸ್ಬೇಕಿತ್ತು. ಮಕ್ಕಳನ್ನ ಬುಕ್ಕು ಮತ್ತು ಬ್ಯಾಗ್ ಅದೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಇವತ್ತು ರಜಾ ಹಾಕೊಂಡವ್ರೆ. ಅದು ಮಾರ್ನಿಂಗ್ ಹೇಳಿದ್ದು, ನೈಟ್ ಆದರೂ ಹೇಳಿದಿದ್ರೆ ಎಲ್ಲ ನಮ್ಮ ಮಮ್ಮಿನೇ ಮುಗಿಸ್ಕೊಂಡಿರೋರು. ಅದ್ರ ಜೊತೆ ನನ್ನ ಕ್ಲಾಸ್ ಇರೋದ್ರಿಂದ ಪಪ್ಪುನು ಮ್ಯಾನೇಜ್ ಮಾಡಬೇಕು ಮಮ್ಮಿ. ಅವನು ಮಲ್ಕೋತಾನೆ, ಬಟ್ ಆದರೆ ಸ್ವಲ್ಪ ನೋಡ್ಕೋಬೇಕಲ್ವ. ಅಂದರೆ ಹಾಸಿಗೆ ಮೇಲೆಲ್ಲ ಹಾಕಿದ್ರೆ ಇವಾಗೆಲ್ಲ ಬಿದೋಗ್ತಾನೆ ಅನ್ನೋ ಭಯ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಗಮನ ಆ ಕಡೆಗಿರುತ್ತೆ. ಅದ್ರ ಜೊತೆ ಇವರು ಕೆಲಸನೂ ಕೂಡ ಮಾಡಿಕೊಂಡು ಅಡುಗೆ. ಏನು ಮಮ್ಮಿ ಅಡುಗೆ? ಬೆಳಗ್ಗೆ ಚಪಾತಿ ಮಾಡಿದ್ರು ನಮ್ಮ ಮನೇಲಿ, ಇವಾಗ ಅನ್ನ ಸಾಂಬಾರು, ಮಿಲೆಟ್ಸ್ ನಮಗೆ. ಜಾನಿ ಎಸ್ ಪಾಪ. ಗೈಸ್, ಪಪ್ಪುಗೆ ಜಾನಿ ಜಾನಿ ಎಸ್ ಪಾಪ ಹೇಳ್ಬಿಟ್ಟು ನಾವು ಆಯ್ತು ಜಾನಿ ಜಾನಿ ಎಸ್ ಪಾಪ, ಹೀಟಿಂಗ್ ಶುಗರ್ ನೋ ಪಪ್ಪ. ಬಟ್ ಪಪ್ಪು ಈಟ್ ಮಾಡ್ತಿದ್ದಾರೆ. ಜಾನಿ ಜಾನಿ ಎಸ್ ಪಾಪ, ಹೀಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ, ಓಪನ್ ಯುವರ್ ಮೌತ್. ನಿಮ್ಮ ಮನೇಲೂ ಇಂಥ ಮಕ್ಳಿದ್ರೆ ಈ ಥರ ಆಡಿಸ್ಕೊಂಡು ತಿನ್ನಿಸಿ ಅವ್ರನ್ನ. ಅಮ್ಮು ಇಷ್ಟೊತ್ತು ಗಂಟೆ ಹೆಂಗೆ ಆಡಿಸ್ತಾ ಇದ್ಲು, ವಿಡಿಯೋ ಬಂದ ತಕ್ಷಣ ಸೈಲೆಂಟಾಗಿ ಕುತ್ಕೊಬಿಟ್ಲು. ಇನ್ಮೇಲೆ ಹೌದು, ಇನ್ಮೇಲೆ ಫೇಸ್ ಬ್ಲರ್ ಆಗಲ್ಲ ಪಪ್ಪು ಅವ್ರದ್ದು. ತೋರಿಸ್ತಾ ಇರ್ತೀವಿ ಪಪ್ಪು ಅವ್ರನ್ನ, ಅಮ್ಮ ಅಮ್ಮ ಅಂತಾನೆ. ಜಾನಿ ಜಾನಿ ಎಸ್ ಪಪ್ಪ. ನಮ್ಮ ಮಾದು ಅಷ್ಟು ದುಡ್ಡು ಕೊಟ್ಟು ಬೆಳ್ಳಿದ್ ಕೊಡ್ಸಿದ್ರೆ ಗೈಸ್, ನಮ್ಮ ಮಮ್ಮಿ ನೋಡಿ ಎಂತ ಕೆಲಸ ಮಾಡ್ತಾರೆ. ದಿನ ಅದನ್ನೇ ಅಂತ ಇರ್ತಾರೆ, ಏನ್ ಕಪ್ಪ ತಗೊಬಂದೆ ಮತ್ತೆ ಹೋಗಿ ನನ್ನ ಮಗನ ಹೆಸರು ಹೇಳ್ಬಿಟ್ಟು ಸುಮ್ಮನೆ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದೀಯಾ ಅಂದ್ರು ಮಾದು. ಅವನಮ್ಮ ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ. ನಾನು ನೀಟಾಗಿ ತಿನ್ಕೊಬಿಡ್ತೀನಿ. ಎಸ್ ಪಪ್ಪ ಎಸ್ ಪಪ್ಪ ಎಸ್ ಪಪ್ಪ. ಯಾಕಪ್ಪ ಯಾಕಪ್ಪ. ಹೆಂಗೆ ಗೊತ್ತಾ, ಫಸ್ಟು ನಾವು ಮನೇಲಿ ಇದನ್ನ ಮಾಡಿರ್ಲಿಲ್ಲ ಸರಿದು. ಆ್ಯಕ್ಚುಲಿ ಇದನ್ನ ಬಿಂದು ತಂದ್ಕೊಟ್ಟಿದ್ದು ನನ್ನ ಸ್ಟೂಡೆಂಟು. ಇದನ್ನ ಅಭ್ಯಾಸ ಆಗ್ಬಿಟ್ಟು ಅವನು ನಮ್ಮ ಮನೇಲಿ ಇರೋದನ್ನ ತಿಂತಾನೆ ಇರಲಿಲ್ಲ ಗೈಸ್. ಇವಾಗ ನಮ್ಮ ಮಮ್ಮಿ ಅವ್ರದ್ದು ಮನೆಯದೇ ಲೀಸ್ಟ್ ಇಸ್ಕೊಂಡಿದ್ದಾರೆ, ಹೆಂಗೆ ಮಾಡೋರೆ ಏನು ಅನ್ನೋದನ್ನ ನಾನು ಮಾಡಬೇಕಾದ್ರೆ ವೀಡಿಯೋ ಮಾಡ್ತೀನಿ ಅದನ್ನ. ಪಪ್ಪು ಚೆನ್ನಾಗೈತಾ? ಫಸ್ಟು ಒಯ್ತಾನೆ ಇರಲಿಲ್ಲ ಅಲ್ವಾ ನಿಮಗೆ? ಹ್ಞೂ ಓಕೆ ಓಕೆ ಜಾನಿ 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 ಜಾನಿ. ಹ್ಞೂ ಜಾನಿ ಜಾನಿ. ಅಮ್ಮ ಅಮ್ಮನಾ ಒಡೆಯೋಣ ಅಮ್ಮ ಹೋಗಂಗೆ. ನೆನ್ನೆ ವಿಡಿಯೋ ಅಂತೂ ಮಸ್ತಾಗಿ ಬಂದಿದೆ. ಲೈಕ್ ನಾನೇನು ಅನ್ಕೊಂಡೆ ಅಂದರೆ ಸ್ವಲ್ಪ ಲೈಟಿಂಗ್ಸ್ ಹೋಯ್ತಲ್ವ, ಕತ್ಲೆ ಆಯ್ತಲ್ವ, ಹಂಗಾಗಿ ಬರಲಿಲ್ವೇನೋ ಅಂತ ಅನ್ಕೊಂಡೆ. ಬಟ್ ತುಂಬ ಚೆನ್ನಾಗೇ ಬಂದೈತೆ ವೀಡಿಯೋಸು. ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕ್ದಾಗ ಚೆಕ್ ಮಾಡಿ ವಿಡಿಯೋನ, ಆ್ಯಂಡ್ ಶಾರ್ಟ್ಸ್ ಕೂಡ ಹಾಕ್ದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಒಂಥರ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಇವಾಗ ಕ್ಲಾಸು ವರ್ಕು ಅಗೇನ್ ಮಾಧು ಅವರು ಸ್ವಲ್ಪ ಯಾವುದೋ ಬೇರೆ ಇದರಲ್ಲಿ ಕೆಲಸದ ಮೇಲೆ ಬ್ಯುಸಿ ಇದ್ದಾರೆ. ಆ ಶಾಪ್ ಅಲ್ದೇ ಬೇರೆ ಏನೋ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರು ಅದು ಅಂಗಡಿ ಮತ್ತು ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದೊಂದು ಸ್ವಲ್ಪ ಕೆಲಸ ಆಗೋದಿದೆ, ಅದಾದರೆ ಸ್ವಲ್ಪ ಫ್ರೀ ಆಗ್ತಾರೆ. ಸೊ ಹಂಗಾಗಿ ಅವರು ಎಲ್ಲೋ ಹೋಗಿದ್ರು ಯಾರ ಹತ್ರನೋ ಮಾತಾಡೋಕ್ಕೆ. ಬರೋದು ಲೇಟ್ ಆಯಿತು, 6 ಗಂಟೆ ಆಗೋಯ್ತು ಗೈಸ್ ಅವ್ರು ಬರೋ ಅಷ್ಟರಲ್ಲಿ. ಹೆಂಗೂ ರೆಡಿ ಆಗಿದ್ವಲ್ಲ, ಬಂದಂಗೆ ಬರಲಿ ಅಂತ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಸಕ್ಕದಾಗಿ ಬಂದಿದೆ, ಎಡಿಟಿಂಗ್ ಎಲ್ಲ ಮುಗ್ದಿದೆ. ನೋಡೋಣ, ಚೆನ್ನಾಗಿ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ಒಬ್ಬೊಬ್ರ ಟೇಸ್ಟ್ ಒಂದೊಂದು ಥರ ಇರುತ್ತೆ. ಬಟ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು, ಗೊತ್ತಿಲ್ಲ. ಬಟ್ ನನಗೆ ಬೇರೆ ಥರನೇ ಕಾನ್ಸೆಪ್ಟ್ ಇತ್ತು.
ಟೈಮ್ ಇದ್ದಿದ್ರೆ ಅದನ್ನ ಮಾಡ್ಬೋದಿತ್ತು, ಬಟ್ ಟೈಮ್ ಇಲ್ದೇ ಇರೋ ಕಾರಣ ಅದನ್ನೇ ತೋರ್ಸೋಣ, ಅದೇ ತರ ಮಾಡೋಣ ಅಂತ ಹೇಳಿ ಆಗ್ತಾ ಇದೀನಿ. ಗೊತ್ತಿಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತ. ಇವಾಗ ಪಪ್ಪುನ ಮಲ್ಗಿಸ್ಬಿಟ್ಟು ಊಟ ಮಾಡೋಣ ಅಂತ ಬಂದೆ. ಕ್ಲಾಸ್ ಇತ್ತು ಇವತ್ತು, ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂಗ್. ಮೀನ್ಸ್ ಅಂದ್ರೆ ಎಡಿಟಿಂಗ್ ಎಲ್ಲ ಯಾವ ತರ ಮಾಡೋದು, ಫೋಟೋಸ್ ಎಡಿಟಿಂಗ್ ಯಾವ್ದ್ರಲ್ಲಿ ಮಾಡೋದು, ಯಾವ ತರ ಅಪ್ಲೋಡ್ ಮಾಡಬೇಕು ಏನು ಅನ್ನೋದು ಎಲ್ಲ ತರಾನು ಹೇಳ್ಕೊಡ್ತೀವಿ ನಾವು ಸ್ಟೂಡೆಂಟಿಗೆ. ಆಸ್ ಎ ಬಿಗಿನರ್ಸ್ ಅಲ್ವಾ ಇವಾಗ ಅವರು, ಎಲ್ಲ ತರಾನು ಬೇಕಾಗುತ್ತೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಪೋಸ್ಟ್ ಮಾಡೋದಾಗಿರ್ಬೋದು, ಅದೆಲ್ಲದ್ರ ಬಗ್ಗೆ ಇರುತ್ತೆ ಅವ್ರಿಗೆ. ಮತ್ತೆ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡಬೇಕು ಏನು, ಮತ್ತೆ ಕ್ಲೈಂಟ್ ಮ್ಯಾನೇಜ್ಮೆಂಟು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಬಿಟ್ಟು ಬಂದು ಇವಾಗ ಊಟ ಮಾಡೋಣ ಅಂತ ಬಂದೆ. ನಮ್ಮ ಮಮ್ಮಿ ಇಲ್ಲಿ, ನಾನು ಸ್ವಲ್ಪ ಮಿಲೆಟ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಳೋದೆಲ್ಲ ಗೈಸ್ ಮಾಡಿ ತೋರಿಸ್ಬೇಕು ಅಂತ ಫುಲ್ ಚಾಲೆಂಜಾಗಿ ತಗೋಬಿಟ್ಟಿದ್ದೀನಿ ನಾನು. ಬಟ್ ಹೇಳೋದಿಲ್ಲ ನಾನು ವ್ಲಾಗಲ್ಲಿ, ಮಾಡಿ ತೋರಿಸ್ತೀನಿ. ಆ್ಯಂಡ್ ಎಗ್ನ ತಿಂತಾ ಇದ್ದೀನಿ ಇವಾಗ ಊಟ ಎಲ್ಲ ಮುಗಿಸಿ ಮತ್ತೆ ಬೇರೆ ಏನೋ ಕೆಲಸ ಇದೆ ಅದನ್ನ ಮಾಡಬೇಕು. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಧು ವ್ಲಾಗ್. ಸೊ 100Kಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡಬೇಕು ಅಂತ ತುಂಬ ಏನೇನೋ ಮೈಂಡಲ್ಲಿ ಇದೆ ಗೈಸ್. ಆದರೆ ಏನಾಗಿದೆ ಅಂದರೆ ವರ್ಕ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ಆ ಕಾನ್ಸೆಪ್ಟ್ ವಿಡಿಯೋಸ್ ಎಲ್ಲ ನಿಮಗೂ ಇಷ್ಟ ಆಗ್ಬೋದು. ಲೈಕ್ ಅಂದರೆ ಯಾವ ಥರ ಅಂದರೆ ನನಗೆ ಏನಾದರೂ ಲೈಕ್ ರಿಲೇಟೆಡ್ ಎಲ್ಪಿಂಗ್ದು ಏನೋ ಒಂದು ಅಂದ್ಕೊಂಡಿದ್ದೀನಿ. ಅದನ್ನ ಮಾಡೋ ಟೈಮಲ್ಲಿ ನಾನು ಹೇಳ್ತೀನಿ ಯಾವ ಥರ ಏನು ಅನ್ನೋದನ್ನ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.